ಈ ಕ್ಷೇತ್ರದಲ್ಲಿ ನೀವು ಕಡಿಮೆ ಅಂದರೆ 60,000 ಲೀಡ್ ಕೊಡಬೇಕು. 60,000 ನೀವೇನಾದರೂ ಲೀಡ್ ಕೊಟ್ಟಿರಿ ಅಂತಂದರೆ ನಾನು ಸೇಫ್, ಅಂದರೆ ನನ್ನನ್ನು ಮುಟ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾನು ಇರಬೇಕೋ ಬೇಡವೋ, ಇದು ಮುಖ್ಯಮಂತ್ರಿಗಳು ಇವತ್ತು ಮತದಾರರಿಗೆ ಕೇಳಿದಂಥ ಪ್ರಶ್ನೆ. ಅಷ್ಟೇ ಅಲ್ಲ, ಕುರ್ಚಿಯನ್ನೇ ಪಣಕ್ಕಿಟ್ಟು ಮುಖ್ಯಮಂತ್ರಿಗಳು ಇವತ್ತು ಮತಯಾಚನೆ ಮಾಡಿದರು. ಯಾಕೆ 3 ದಿವಸ ಈ ಮೈಸೂರು ಭಾಗದಲ್ಲೇ ಮುಖ್ಯಮಂತ್ರಿಗಳಿರ್ತಾರೆ ಅನ್ನುವಂಥ ಪ್ರಶ್ನೆಗೆ ಈ ಮುಖಾಂತರ ಉತ್ತರ ಸಿಕ್ಕಿದೆ. ವರುಣಾದಲ್ಲಿ ಲೀಡ್ ಕೊಟ್ರೆ ನನ್ನ ಯಾರೋ ಮುಟ್ಟಲ್ಲ. ನಾ ಇರಬೇಕೋ ಬೇಡವೋ ಎಂದ ಸಿಎಂ ಸಿದ್ದರಾಮಯ್ಯ. ಅಬ್ಬರದ ಪ್ರಚಾರದ ಜೊತೆಗೆ ಆಪರೇಷನ್ ಅಸ್ತ್ರ, ಎದುರಾಳಿ ವಿರುದ್ಧ ಬ್ರಹ್ಮಾಸ್ತ್ರ. ಕೈ ಅಭ್ಯರ್ಥಿ ಗೆಲುವಿಗೆ ನಾನಾ ತಂತ್ರಗಳನ್ನ ಹೆಣೆಯುತ್ತಿರೋ ಸಿಎಂ ಸಿದ್ದರಾಮಯ್ಯ ಇವತ್ತಿನಿಂದ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಸ್ವಕ್ಷೇತ್ರ ವರುಣಾದಿಂದಲೇ ಅಬ್ಬರದ ಪ್ರಚಾರ ಆರಂಭಿಸಿರೋ ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ ಕುರ್ಚಿಯನ್ನ ಪಣಕ್ಕಿಟ್ಟು ಮತಬೇಟೆಯಾಡಿದ್ದಾರೆ. ನಾನು ಇರಬೇಕೋ ಬೇಡ, ನಾನು ಇರಬೇಕೋ ಬೇಡ, ನಾನು ಇರಬೇಕೋ ಬೇಡ. ಎಸ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋ ವರುಣಾದಲ್ಲಿ ಸಿಎಂ ಅಬ್ಬರದ ಪ್ರಚಾರ ಮಾಡಿದ್ರು. ಸಚಿವ ಎಚ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಪರ ಮತ ಯಾಚಿಸಿದ ಸಿಎಂ, ವರುಣಾದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ 60,000 ಲೀಡ್ ಕೊಡಿ. ನೀವು ಒಳ್ಳೆ ಲೀಡ್ ಕೊಟ್ರೆ ನನಗೆ ಸಂತೋಷವಾಗುತ್ತೆ. ನನ್ನ ಯಾರೋ ಮುಟ್ಟೋಕಾಗಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಾ ಇರಬೇಕೋ ಬೇಡವೋ ಅನ್ನೋ ಪ್ರಶ್ನೆಯನ್ನ ಜನರ ಮುಂದಿಟ್ಟಿದ್ದಾರೆ. ವರುಣಾ ಕ್ಷೇತ್ರದಿಂದ ನಾನು ಮಹದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA. ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೆ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರಬೇಕೋ ಬೇಡ, ನಾನು ಇರಬೇಕೋ ಬೇಡ. ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ. ಕೇಳಿದ್ರಲ್ಲ, ನೀವು ಒಳ್ಳೆ ಲೀಡ್ ಕೊಟ್ರೆ ನನ್ನ ಕುರ್ಚಿ ಭದ್ರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಅಬ್ಬರಿಸಿದ ಸಿಎಂ HD ದೇವೇಗೌಡರ ಗರ್ವಭಂಗದ ಶಪಥದ ಮಾತಿಗೋ ತಿವಿದಿದ್ದಾರೆ. ನನಗೆ ಗರ್ವನೇ ಇಲ್ಲ, ಇನ್ನೇನು ಭಂಗ ಮಾಡೋದೋ ಎಂದಿದ್ದಾರೆ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನಿಗೆ ಶಬ್ದ ಮಾಡ್ತಾ ಇದ್ದೀನಿ ಇವತ್ತು. ಅವರ ಗರ್ವ ಭಂಗವನ್ನ ಮಾಡ್ತೇನೆ. ನನ್ನ ಗರ್ವ, ನಾನು ಹೇಳಿದೆ ಅದಕ್ಕೆ, ನನ್ನ ಗರ್ವನೇ ಇಲ್ಲಪ್ಪ, ಭಂಗ ಎಲ್ಲಿ ಮಾಡ್ತಾನೆ. ಮೋದಿ ದೇಶ ಅಳಿಯ, HDK ಸಿಎಂ ಮಧ್ಯೆ ಯುದ್ಧ. ಇನ್ನು ಮೋದಿ ಪ್ರಧಾನಿಯಾದ್ರೆ ದೇಶ ಬಿಡ್ತೀನಿ ಅಂತ ದೇವೇಗೌಡರು ಹೇಳಿದ್ದನ್ನ ನೆನಪಿಸಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ HDK ನಿಮ್ಮ ಸಹವಾಸ ಮಾಡಿ ಹೇಳಿರಬಹುದು ಅಂತ ಪಂಚ್ ಕೊಟ್ರು. ನನಗೂ ನರೇಂದ್ರ ಮೋದಿ ಅವರಿಗೂ ಅವಿನಾವ ಭಾವ ಸಂಬಂಧ. ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ. ಏನ್ ಮಾತಾಡ್ತೀವಿ, ಏನ್ ಹೇಳಿರ್ತೀವಿ ಹಿಂದೆ, ಈಗೇನ್ ಮಾಡಬೇಕು, ಈಗೇನು ಯಾವ ರೀತಿ ನಾ ಹೇಳ್ಬೇಕು, ಇದು ಇರ್ಬೇಕಲ್ಲ. ನಾಳೆ ಬೆಳಿಗ್ಗೆ ಅವ್ರು ಪ್ರಧಾನಮಂತ್ರಿ ಆಗ್ತಾರೆ ದೇವೇಗೌಡರು, ಇಲ್ಲ ನಾಳೆ ಬೆಳಿಗ್ಗೆ ರಾಷ್ಟ್ರಪತಿಯಾಗಿ ಕೇಳ್ತಾ ಇದ್ದಾರೆ. ಅವತ್ತು ನಿಮ್ಮ ಸಹವಾಸದಲ್ಲಿ ಏನೇನು ಹೇಳಿಕೆ ಕೊಟ್ಟರು ಅದನ್ನು ಈಗ ಚರ್ಚೆ ಮಾಡ್ತಿದ್ದೀರಿ. ಮುಗಿದೋದತ್ಯ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ ತೆಗೀರಿ ನಿಮ್ಮ ಹೇಳಿಕೆಗಳು. ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದ್ದೀರಿ, ಇಂದಿರಾ ಗಾಂಧಿ ಬಗ್ಗೆ ಏನು ಮಾಡಿದ್ದೀರಿ, ಇದೇ ರಾಹುಲ್ ಗಾಂಧಿ ಬಗ್ಗೆ ಇವತ್ತೇನು ಮೈ ಬಗ್ಸ್ ನಿಂತ್ಕೊತಿರಲ್ಲ. ಏನು ನಿಮಗೆ ಸ್ವಾಭಿಮಾನ ಇರೋದಾ? ಅಳಿಯನನ್ನ ಬಿಜೆಪಿಗೆ ಕಳುಹಿಸಿದ್ದಾರೆಂದ ಸಿಎಂ ಸಿದ್ದರಾಮಯ್ಯ. ನಾವು ಎಲ್ಲಾದ್ರೂ ನಿಲ್ಲಿಸ್ತೀವಿ, ನಿಮ್ಗೆ ಯಾಕೆ ಚಿಂತೆ ಎಂದ HDK.
ಈಗ ಬಿಜೆಪಿಗೆ ಅವ್ರ ಅಳಿನೇ ಕಳಿಸ್ಬಿಟ್ಟವ್ರೆ ಅತ್ತಗೆ. ಅಲಯನ್ಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ನೀ ಬಿಜೆಪಿಯಿಂದ ನಿಂತ್ಕೊಳ್ಳ ಅಂತ ಕಳಿಸ್ಬಿಟ್ಟಿದ್ದಾರೆ. ಈಗ ಅಳಿನೂ ದೇವೇಗೌಡರು ಬೇರೆ ಬೇರೆ ಆಗಿದಾರ? ಯಾಕಪ್ಪ ಈ ನಾಟಕ? ಇವ್ರಿಗೆ ಯಾಕೆ ಭಯ ಶುರು ಆಯ್ತು? ದೇವೇಗೌಡರು ಎಳಿಯ ತೆನೆವತ್ ಸಿಂಬಲ್ ಅಲ್ಲಾದ್ರೂ ನಿಲ್ತಾರೆ, ಕಮಲದಲ್ಲಾದ್ರೂ ನಿಲ್ತಾರೆ. ಎರಡು ಪಕ್ಷ ಮೈತ್ರಿ ಆಗಿದೆ. ಇವ್ರಿಗೆ ಯಾಕಾದ್ರೂ ಚಿಂತನೆ, ಇವ್ರಿಗೆ ಯಾಕೆ ಆತಂಕ? ಧ್ರುವನಾರಾಯಣ ಹೆಸರಲ್ಲಿ ಬಿಜೆಪಿ ಮತ ಕೇಳ್ತಿದೆ ಎಂದ ಯತೀಂದ್ರ. ಇನ್ನು ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಬಾಲರಾಜು ದಿವಂಗತ ಧ್ರುವನಾರಾಯಣ ಹೆಸರಲ್ಲಿ ಮತ ಕೇಳ್ತಿದ್ದಾರೆ. ಇವತ್ತು ಧ್ರುವನಾರಾಯಣ್ ಇದ್ದಿದ್ರೆ ಖಂಡಿತ ಒಪ್ತಿರ್ಲಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂತ ಧ್ರುವನಾರಾಯಣ್ ಅವರ ಶಿಷ್ಯರು ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆದ್ರೆ ಇವತ್ತು ಅವರ ಹೆಸರಲ್ಲಿ ಒಬ್ಬ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಿಜೆಪಿ ಪಕ್ಷಕ್ಕೆ ವೋಟ್ ಕೇಳಿದ್ರೆ ಖಂಡಿತ ಧ್ರುವನಾರಾಯಣ್ ಅವರು ಒಪ್ಕೊಳ್ತಾ ಇರಲಿಲ್ಲ. ಇನ್ನು ಸಮಾವೇಶಕ್ಕೂ ಮುನ್ನ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 20 ಕ್ಷೇತ್ರ ಗೆಲ್ತೀವಿ ಅಂದ್ರು. ಅಲ್ಲದೆ ಅಭಿವೃದ್ಧಿನೇ ಆಗಿಲ್ಲ, ಟ್ರೇಲರ್ ಎಲ್ಲಿಂದ ಬಂತು ಅಂತ ಮೋದಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. इन 10 वर्षों में तो आपने विकास का ट्रेलर ही देखा है. अभी तो हमें देश को बहुत आगे लेकर जाना है. ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು. ಅಭಿವೃದ್ಧಿನೇ ಶೂನ್ಯ, ಟ್ರೈಲರ್ ಹೆಂಗೆ? ಸುಳ್ಳನ್ ಪಿಕ್ಚರ್ ಬಾಕಿ ಇದೆ. ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳನ್ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಹೀಗೆ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಜೆಡಿಎಸ್ ನಾಯಕರಿಗೂ ಸಿದ್ದರಾಮಯ್ಯ ಗಾಳ ಹಾಕಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ನಡೆದ ಸಮಾವೇಶದಲ್ಲೇ ಮಾಜಿ ಶಾಸಕ ಭಾರತಿ ಶಂಕರ್ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಇನ್ನು ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಸಹೋದರ ಅಳಿಯನಿಗೋ ಸೇರಿದಂತೆ 30 ಮುಖಂಡರಿಗೆ ಸಿಎಂ ಗಾಳ ಹಾಕಿದ್ದು, ನಾಳೆ 30 ಮುಖಂಡರು ಕಾಂಗ್ರೆಸ್ ಸೇರಲಿದ್ದಾರೆ. ಇನ್ನು 2 ದಿನ ಮೈಸೂರಲ್ಲೇ ವಾಸ್ತವ್ಯ ಹೂಡಲಿರೋ ಸಿಎಂ ಮೈಸೂರು ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ದಿಲೀಪ್, ಟಿವಿ9 ಮೈಸೂರು.